ಇನ್ನು ಕಾಪುಡ್ ಕುಸಿದು 7 ಜನ ಮೃತಪಟ್ಟಿದ್ದಾರೆ. ಸರ್ಕಾರದ ತನಿಖೆಯಲ್ಲಿ ಸತ್ಯಾಂಶ ಗೊತ್ತಾಗಲಿದೆ ಅಂತ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. 25 ವರ್ಷದ ಹಿಂದೆ ಕಟ್ಟಿರುವಂತಹ ಗೋಡೆ ಇದಾಗಿತ್ತು. ಯಾರಿಂದ ಲೋಪ ಆಗಿದೆ ಅಂತ ತನಿಖೆ ಆಗಲಿ ಅಂತ ಸದ್ಯದ ಮಟ್ಟಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿದೆ, ನೋಡೋಣ. ನಮ್ಮ ಜೊತೆ ಸ್ಥಳೀಯ ಶಾಸಕರಾದ ರಿಜ್ವಾನ್ ಅರ್ಷದ್ ಮಾತಾಡ್ತೀನಿ. ಸರ್, ಕಾಂಪೌಂಡ್ ಬಿದ್ದಿದೆ, 7 ಜನ ಸಾವಾಗಿದೆ, 8 ಜನ ಗಂಭೀರ ಗಾಯ ಆಗಿದೆ. ಸರ್, ನೀವು ಸ್ಥಳಕ್ಕೆ ಬಂದಿದ್ರಿ, ನಿಮ್ ಕ್ಷೇತ್ರ ಇದು, ಏನ್ ಹೇಳ್ತೀರಿ ಸರ್ ಅಂತ? ಇದೊಂದು ಬಹಳ ನನ್ಗಂತೂ ಆಘಾತ ಆಗಿದೆ. ಈ ತರ ಒಂದು ಮಳೆಯ ಸಂದರ್ಭದಲ್ಲಿ ಈ ಗೋಡೆ ಮೇಲ್ನೋಟಕ್ಕೆ ಗೋಡೆ ಆ ತರ ಕಾಣ್ತಿರ್ಲಿಲ್ಲ, ಬಟ್ ಆದ್ರೂ ಕುಸಿದು ಬಿದ್ದೋಗಿದೆ. ಅದರಲ್ಲೂ 7 ಜನ ಸಾವನ್ನಪ್ಪಿದ್ದಾರೆ. ಒಂದು ಮಗು ಕೂಡ ಸತ್ತೋಗಿರ್ತಕ್ಕಂಥದ್ದು. ಇದು ಒಂದು ರೀತಿಯ ನನ್ಗಂತೂ ಯಾವ ಶಬ್ದ ಇಲ್ಲ, ಏನಂತ ಮಾತಾಡೋದಂತೂ ಗೊತ್ತಾಗ್ತಾ ಇಲ್ಲ. ಒಂದು 25 ವರ್ಷ ಹಿಂದೆ ಕಟ್ಟಿರ್ತಕ್ಕಂಥ ಗೋಡೆ ಅಂತ ಅನ್ಕೊಂಡಿದ್ದೀನಿ ನಾನು. ಆದ್ರೂ 25 ವರ್ಷದಲ್ಲಿ ಕುಸಿಯುವ ಸಂದರ್ಭ ಬರಬಾರ್ದು. ಅದಕ್ಕೋಸ್ಕರ ಸರ್ಕಾರ ಈಗ ತನಿಖೆಯನ್ನು ಘೋಷಣೆ ಮಾಡಿದ್ದಾರೆ. ಆ ತನಿಖೆ ಆದ ನಂತರನೇ ಗೊತ್ತಾಗುತ್ತೆ ಯಾರ ನಿರ್ಲಕ್ಷ್ಯ ಇತ್ತು, ಯಾರ ಜವಾಬ್ದಾರಿ ಇದು, ಹೇಗೆ ಇದಾಗಿದೆ ಅಂತಕ್ಕಂಥದ್ದು ಅದು ತನಿಖೆ ನಂತರ ಗೊತ್ತಾಗುತ್ತೆ. ಈಗಲೂ ಮುಖ್ಯಮಂತ್ರಿಗಳಿಗೆ ನಾನು ಫೋನಲ್ಲಿ ಮುಖಾಂತರ ಮಾತನಾಡಿದೆ, ದೂರವಾಣಿ ಮುಖಾಂತರ. ಅವರು ಹೇಳಿದ್ರು ತನಿಖೆ ಆದ ನಂತರ ಯಾರ್ಯಾರು ಅದಕ್ಕೆ ಹೊಣೆಗಾರಿಕೆ ಯಾರ್ದಿತ್ತು ಎಲ್ಲರ ಮೇಲೆ ಕೂಡ ನಾನು ಕಠಿಣವಾದಂತ ಕ್ರಮ ಇನ್ನೂ ತಗೋತೀನಿ ಅಂತ ಹೇಳಿದ್ದಾರೆ. ಶಿವಾಜಿನಗರ ಸಾಕಷ್ಟು ಜನ ಬರ್ತಾರೆ, ಶಾಪಿಂಗ್ ಮಾಡ್ತಾರೆ, ಇಲ್ಲೆಲ್ಲ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ರು. ಬಟ್ ಸಡನ್ ಆಗಿ ಜೋರಾಗಿ ಮಳೆ ಬಂದಿದೆ, ಕಾಂಪೌಂಡ್ ಬಿದ್ದಿದೆ. ಇದು 25 ವರ್ಷ ಹಳೆದಂತ ಹೇಳ್ತಾರೆ ಸರ್, ಅಧಿಕಾರಿಗೆ ಗೊತ್ತಾಗಲ್ವಾ ಅಂತ ಇದು? ಹೌದು. ಅದು ನಿಗಾ ಇರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ಯಾರು, ಅಥವಾ ಆ ಗೋಡೆ ಒಳಗಡೆ ಏನಾದ್ರೂ ಬೇರೆ ಆಕ್ಟಿವಿಟಿ ನಡೀತಾ ಇತ್ತಾ? ಯಾಕಂದ್ರೆ ಮರಗಳನ್ನು ನೆಡಬೇಕು ಅಂತ ಹಳ್ಳ ತೋಡ್ದಿದ್ದಾರೆ, ಅದರಿಂದ ನೀರು ಬಂದು ಆಗಿದೆಯಾ, ಏನಾಗಿದೆ ಅಂತ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ತನಿಖೆ ಆದ ನಂತರನೇ ಯಾರ್ದು ಜವಾಬ್ದಾರಿ ಅಂತ ನಾವು ಫಿಕ್ಸ್ ಮಾಡಕ್ ಸಾಧ್ಯವಾಗುತ್ತೆ. ಬಟ್ ಯಾರೇ ಇರಲಿ ಅವ್ರ ಹೊಣೆಗಾರಿಕೆಯನ್ನು ಅವರು ತಗೋಬೇಕಾಗುತ್ತೆ. ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಏನೇ ಇದ್ರೂ ಸಹ ನಾವು ತನಿಖೆ ಆದ ನಂತರ ನಿಶ್ಚಿತವಾಗ್ಲೂ ಕಠಿಣ ಕ್ರಮ ತಗೋತೀವಿ ಅಂತ. ಬಿಜೆಪಿ ಅವರು 5 ಲಕ್ಷ ಪರಿಹಾರ ಸರ್ಕಾರ ಘೋಷಣೆ ಮಾಡಿದೆ. ಬಟ್ ಕೇರಳದಲ್ಲಿ ಯಾರೋ ಸತ್ರು 25 ಲಕ್ಷ ಕೊಡ್ತಾರೆ, ನಮ್ಮವರೇ ಸತ್ತಿದ್ದಾರೆ, ಪರಿಹಾರ ಜಾಸ್ತಿ ಕೊಡಬೇಕಂತ ಮನವಿ ಸಹ ಮಾಡ್ಕೊಂಡ್ರೆ ಸರ್. ಯಾರೇ ಸತ್ತೋಗ್ಲಿ ಪರಿಹಾರ ಇನ್ನೂ ಹೆಚ್ಚಾಗಿ ಆಗಬೇಕು ಅಂತ ನಾನು ಕೂಡ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ. ಇದರಲ್ಲಿ ಬೇರೆ ಬೇರೆ ರಾಜ್ಯದ ಜನ ಕೂಡ ಸತ್ತೋಗಿದ್ದಾರೆ. 3 ಜನ ಕೇರಳದವರಿದ್ದಾರೆ, ಒಬ್ರು ಬಿಹಾರ್ನವರಿದ್ದಾರೆ, ಮಿಕ್ಕಿದ್ದು ನಮ್ಮವರಿದ್ದಾರೆ. ಸೊ ಯಾರೇ ಇರಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಅದು ನಮ್ಮ ರಾಜ್ಯದಲ್ಲಿ ಕಳ್ಕೊಂಡಿರ್ತಕ್ಕಂಥದ್ದು. ಸೊ ಅವ್ರಿಗೆ ಪರಿಹಾರ ಇನ್ನೂ ಹೆಚ್ಚಾಗಿ ಕೊಡಬೇಕಂತ ಮನವಿ ನಾನು ಕೂಡ ಸರ್ಕಾರಕ್ಕೆ. ವ್ಯಾಪಾರ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಏನಾದ್ರು ಸರ್ ಅಂತ? ನಾನಂತೂ ಈಗ ಸದ್ಯಕ್ಕೆ ಶಾಕ್ ಅಲ್ಲಿದ್ದೇನೆ, ಆ ಮಟ್ಟಕ್ಕೆ ಯೋಚನೆ ಮಾಡಿಲ್ಲ. ಬಟ್ ನಾನು ಎಲ್ಲ ಅಧಿಕಾರಿಗಳಿಗೆ ಮಾತಾಡಬೇಕು. ಯಾಕಂದ್ರೆ ಆ ಗೋಡೆ ಇನ್ನೂ ಬಹಳ ದೂರ ಹೋಗುತ್ತೆ, ಅಲ್ಲೆಲ್ಲ ವ್ಯಾಪಾರ ನಡೆಯುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ವ್ಯಾಪಾರ ನಡೆಯೋದು ಸೂಕ್ತ ಅಲ್ಲ. ಈ ಗೋಡೆಯ ಆಡಿಟ್ ಆಗಲಿ, ಎಷ್ಟು ಸ್ಟ್ರೆಂತ್ ಇದೆ ಅದರಲ್ಲಿ, ಎಷ್ಟು ಇಲ್ಲ ಅಂತ ಗೊತ್ತಾದ ನಂತರ ಅದು ವ್ಯಾಪಾರಕ್ಕೆ ಅನುವು ಮಾಡಿಕೊಡೋಣ. ಥ್ಯಾಂಕ್ ಯು ಸರ್. ಇದಿಷ್ಟು ಸ್ಥಳೀಯ ಶಾಸಕರಾದ ರಿಜ್ವಾನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಧನುಂಜಯ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಕಾಪುಡ್ ಕುಸಿದು 7 ಜನ ಮೃತಪಟ್ಟಿದ್ದಾರೆ. ಸರ್ಕಾರದ ತನಿಖೆಯಲ್ಲಿ ಸತ್ಯಾಂಶ ಗೊತ್ತಾಗಲಿದೆ ಅಂತ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. 25 ವರ್ಷದ ಹಿಂದೆ ಕಟ್ಟಿರುವಂತಹ ಗೋಡೆ ಇದಾಗಿತ್ತು. ಯಾರಿಂದ ಲೋಪ ಆಗಿದೆ ಅಂತ ತನಿಖೆ ಆಗಲಿ ಅಂತ ಸದ್ಯದ ಮಟ್ಟಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿದೆ, ನೋಡೋಣ. ನಮ್ಮ ಜೊತೆ ಸ್ಥಳೀಯ ಶಾಸಕರಾದ ರಿಜ್ವಾನ್ ಅರ್ಷದ್ ಮಾತಾಡ್ತೀನಿ. ಸರ್, ಕಾಂಪೌಂಡ್ ಬಿದ್ದಿದೆ, 7 ಜನ ಸಾವಾಗಿದೆ, 8 ಜನ ಗಂಭೀರ ಗಾಯ ಆಗಿದೆ. ಸರ್, ನೀವು ಸ್ಥಳಕ್ಕೆ ಬಂದಿದ್ರಿ, ನಿಮ್ ಕ್ಷೇತ್ರ ಇದು, ಏನ್ ಹೇಳ್ತೀರಿ ಸರ್ ಅಂತ? ಇದೊಂದು ಬಹಳ ನನ್ಗಂತೂ ಆಘಾತ ಆಗಿದೆ. ಈ ತರ ಒಂದು ಮಳೆಯ ಸಂದರ್ಭದಲ್ಲಿ ಈ ಗೋಡೆ ಮೇಲ್ನೋಟಕ್ಕೆ ಗೋಡೆ ಆ ತರ ಕಾಣ್ತಿರ್ಲಿಲ್ಲ, ಬಟ್ ಆದ್ರೂ ಕುಸಿದು ಬಿದ್ದೋಗಿದೆ. ಅದರಲ್ಲೂ 7 ಜನ ಸಾವನ್ನಪ್ಪಿದ್ದಾರೆ. ಒಂದು ಮಗು ಕೂಡ ಸತ್ತೋಗಿರ್ತಕ್ಕಂಥದ್ದು. ಇದು ಒಂದು ರೀತಿಯ ನನ್ಗಂತೂ ಯಾವ ಶಬ್ದ ಇಲ್ಲ, ಏನಂತ ಮಾತಾಡೋದಂತೂ ಗೊತ್ತಾಗ್ತಾ ಇಲ್ಲ. ಒಂದು 25 ವರ್ಷ ಹಿಂದೆ ಕಟ್ಟಿರ್ತಕ್ಕಂಥ ಗೋಡೆ ಅಂತ ಅನ್ಕೊಂಡಿದ್ದೀನಿ ನಾನು. ಆದ್ರೂ 25 ವರ್ಷದಲ್ಲಿ ಕುಸಿಯುವ ಸಂದರ್ಭ ಬರಬಾರ್ದು. ಅದಕ್ಕೋಸ್ಕರ ಸರ್ಕಾರ ಈಗ ತನಿಖೆಯನ್ನು ಘೋಷಣೆ ಮಾಡಿದ್ದಾರೆ. ಆ ತನಿಖೆ ಆದ ನಂತರನೇ ಗೊತ್ತಾಗುತ್ತೆ ಯಾರ ನಿರ್ಲಕ್ಷ್ಯ ಇತ್ತು, ಯಾರ ಜವಾಬ್ದಾರಿ ಇದು, ಹೇಗೆ ಇದಾಗಿದೆ ಅಂತಕ್ಕಂಥದ್ದು ಅದು ತನಿಖೆ ನಂತರ ಗೊತ್ತಾಗುತ್ತೆ. ಈಗಲೂ ಮುಖ್ಯಮಂತ್ರಿಗಳಿಗೆ ನಾನು ಫೋನಲ್ಲಿ ಮುಖಾಂತರ ಮಾತನಾಡಿದೆ, ದೂರವಾಣಿ ಮುಖಾಂತರ. ಅವರು ಹೇಳಿದ್ರು ತನಿಖೆ ಆದ ನಂತರ ಯಾರ್ಯಾರು ಅದಕ್ಕೆ ಹೊಣೆಗಾರಿಕೆ ಯಾರ್ದಿತ್ತು
ಎಲ್ಲರ ಮೇಲೆ ಕೂಡ ನಾನು ಕಠಿಣವಾದಂತ ಕ್ರಮ ಇನ್ನೂ ತಗೋತೀನಿ ಅಂತ ಹೇಳಿದ್ದಾರೆ. ಶಿವಾಜಿನಗರ ಸಾಕಷ್ಟು ಜನ ಬರ್ತಾರೆ, ಶಾಪಿಂಗ್ ಮಾಡ್ತಾರೆ, ಇಲ್ಲೆಲ್ಲ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ರು. ಬಟ್ ಸಡನ್ ಆಗಿ ಜೋರಾಗಿ ಮಳೆ ಬಂದಿದೆ, ಕಾಂಪೌಂಡ್ ಬಿದ್ದಿದೆ. ಇದು 25 ವರ್ಷ ಹಳೆದಂತ ಹೇಳ್ತಾರೆ ಸರ್, ಅಧಿಕಾರಿಗೆ ಗೊತ್ತಾಗಲ್ವಾ ಅಂತ ಇದು? ಹೌದು ಅದು ನಿಗಾ ಇರ್ತಕ್ಕಂತ ಜವಾಬ್ದಾರಿ ಇರ್ತಕ್ಕಂತ ಅಧಿಕಾರಿಗಳು ಯಾರು, ಅಥವಾ ಆ ಗೋಡೆ ಒಳಗಡೆ ಏನಾದ್ರೂ ಬೇರೆ ಆಕ್ಟಿವಿಟಿ ನಡೀತಾ ಇತ್ತಾ? ಯಾಕಂದ್ರೆ ಮರಗಳನ್ನು ನೆಡಬೇಕು ಅಂತ ಹಳ್ಳ ತೋಡ್ದಿದ್ದಾರೆ, ಅದರಿಂದ ನೀರು ಬಂದು ಆಗಿದೆಯಾ, ಏನಾಗಿದೆ ಅಂತ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ತನಿಖೆ ಆದ ನಂತರನೇ ಯಾರ್ದು ಜವಾಬ್ದಾರಿ ಅಂತ ನಾವು ಫಿಕ್ಸ್ ಮಾಡಕ್ ಸಾಧ್ಯವಾಗುತ್ತೆ. ಬಟ್ ಯಾರೇ ಇರಲಿ ಅವ್ರ ಹೊಣೆಗಾರಿಕೆಯನ್ನು ಅವರು ತಗೋಬೇಕಾಗುತ್ತೆ, ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಏನೇ ಇದ್ರೂ ಸಹ ನಾವು ತನಿಖೆ ಆದ ನಂತರ ನಿಶ್ಚಿತವಾಗ್ಲೂ ಕಠಿಣ ಕ್ರಮ ತಗೋತೀವಿ ಅಂತ. ಬಿಜೆಪಿ ಅವರು 5 ಲಕ್ಷ ಪರಿಹಾರ ಸರ್ಕಾರ ಘೋಷಣೆ ಮಾಡಿದೆ. ಬಟ್ ಕೇರಳದಲ್ಲಿ ಯಾರೋ ಸತ್ರು 25 ಲಕ್ಷ ಕೊಡ್ತಾರೆ, ನಮ್ಮವರೇ ಸತ್ತಿದ್ದಾರೆ, ಪರಿಹಾರ ಜಾಸ್ತಿ ಕೊಡಬೇಕಂತ ನಾವು ಮನವಿ ಸಹ ಮಾಡ್ಕೊಂಡ್ರೆ ಸರ್. ಯಾರೇ ಸತ್ತೋಗ್ಲಿ ಪರಿಹಾರ ಇನ್ನೂ ಹೆಚ್ಚಾಗಿ ಆಗಬೇಕು ಅಂತ ನಾನು ಕೂಡ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ. ಇದರಲ್ಲಿ ಬೇರೆ ಬೇರೆ ರಾಜ್ಯದ ಜನ ಕೂಡ ಸತ್ತೋಗಿದ್ದಾರೆ. 3 ಜನ ಕೇರಳದವರಿದ್ದಾರೆ, ಒಬ್ರು ಬಿಹಾರ್ನವರಿದ್ದಾರೆ, ಮಿಕ್ಕಿದ್ದು ನಮ್ಮವರಿದ್ದಾರೆ. ಸೊ ಯಾರೇ ಇರಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಅದು ನಮ್ಮ ರಾಜ್ಯದಲ್ಲಿ ಕಳ್ಕೊಂಡಿರ್ತಕ್ಕಂಥದ್ದು. ಸೊ ಅವ್ರಿಗೆ ಪರಿಹಾರ ಇನ್ನೂ ಹೆಚ್ಚಾಗಿ ಕೊಡಬೇಕಂತ ಮನವಿ ನಾನು ಕೂಡ ಸರ್ಕಾರಕ್ಕೆ. ವ್ಯಾಪಾರ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಏನಾದ್ರು ಸರ್ ಅಂತ? ನಾನಂತೂ ಈಗ ಸದ್ಯಕ್ಕೆ ಶಾಕ್ ಅಲ್ಲಿದ್ದೇನೆ, ಆ ಮಟ್ಟಕ್ಕೆ ಯೋಚನೆ ಮಾಡಿಲ್ಲ. ಬಟ್ ನಾನು ಎಲ್ಲ ಅಧಿಕಾರಿಗಳಿಗೆ ಮಾತಾಡಬೇಕು, ಯಾಕಂದ್ರೆ ಆ ಗೋಡೆ ಇನ್ನೂ ಬಹಳ ದೂರ ಹೋಗುತ್ತೆ, ಅಲ್ಲೆಲ್ಲ ವ್ಯಾಪಾರ ನಡೆಯುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ವ್ಯಾಪಾರ ನಡೆಯೋದು ಸೂಕ್ತ ಅಲ್ಲ. ಈ ಗೋಡೆಯ ಆಡಿಟ್ ಆಗಲಿ, ಎಷ್ಟು ಸ್ಟ್ರೆಂತ್ ಇದೆ ಅದರಲ್ಲಿ, ಎಷ್ಟು ಇಲ್ಲ ಅಂತ ಗೊತ್ತಾದ ನಂತರ ಅದು ವ್ಯಾಪಾರಕ್ಕೆ ಅನುವು ಮಾಡಿಕೊಡೋಣ. ಥ್ಯಾಂಕ್ ಯು ಸರ್. ಇದಿಷ್ಟು ಸ್ಥಳೀಯ ಶಾಸಕರಾದ ರಿಜ್ವಾನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಧನು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಕಾಂಪೌಂಡ್ ಕುಸಿದು 7 ಜನ ಮೃತಪಟ್ಟಿದ್ದಾರೆ. ಸರ್ಕಾರದ ತನಿಖೆಯಲ್ಲಿ ಸತ್ಯಾಂಶ ಗೊತ್ತಾಗಲಿದೆ ಅಂತ ಶಿವಾಜಿನಗರ ಶಾಸಕ ರಿಜ್ವಾನ್ ಹರ್ಷದ್ ಹೇಳಿದ್ದಾರೆ. 25 ವರ್ಷದ ಹಿಂದೆ ಕಟ್ಟಿರುವಂತಹ ಗೋಡೆ ಇದಾಗಿತ್ತು, ಯಾರಿಂದ ಲೋಪ ಆಗಿದೆ ಅಂತ ತನಿಖೆ ಆಗಲಿ ಅಂತ ಸದ್ಯದ ಮಟ್ಟಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿದೆ, ನೋಡೋಣ. ನಮ್ಮ ಜೊತೆ ಸ್ಥಳೀಯ ಶಾಸಕರಾದ ರಿಜ್ವಾನ್ ಹರ್ಷದ್ ಮಾತಾಡಿಸ್ತೀನಿ. ಸರ್, ಕಾಂಪೌಂಡ್ ಬಿದ್ದಿದೆ, 7 ಜನ ಸಾವಾಗಿದೆ, 8 ಜನ ಗಂಭೀರ ಗಾಯ ಆಗಿದೆ. ಸರ್, ನೀವು ಸ್ಥಳಕ್ಕೆ ಬಂದಿದ್ರಿ, ನಿಮ್ ಕ್ಷೇತ್ರ ಇದು, ಏನ್ ಹೇಳ್ತೀರಿ ಸರ್ ಅಂತ? ಇದೊಂದು ಬಹಳ ನನ್ಗಂತೂ ಆಘಾತ ಆಗಿದೆ. ಈ ತರ ಒಂದು ಮಳೆಯ ಸಂದರ್ಭದಲ್ಲಿ ಈ ಗೋಡೆ ಮೇಲ್ನೋಟಕ್ಕೆ ಗೋಡೆ ಆ ತರ ಕಾಣ್ತಿರ್ಲಿಲ್ಲ, ಬಟ್ ಆದ್ರೂ ಕುಸಿದು ಬಿದ್ದೋಗಿದೆ. ಅದರಲ್ಲೂ 7 ಜನ ಸಾವನ್ನಪ್ಪಿದ್ದಾರೆ, ಒಂದು ಮಗು ಕೂಡ ಸತ್ತೋಗಿರ್ತಕ್ಕಂಥದ್ದು. ಇದು ಒಂದು ರೀತಿಯ ನನ್ಗಂತೂ ಯಾವ ಶಬ್ದ ಇಲ್ಲ, ಏನಂತ ಮಾತಾಡೋದಂತೂ ಗೊತ್ತಾಗ್ತಾ ಇಲ್ಲ. ಒಂದು 25 ವರ್ಷ ಹಿಂದೆ ಕಟ್ಟಿರ್ತಕ್ಕಂಥ ಗೋಡೆ ಅಂತ ಅನ್ಕೊಂಡಿದ್ದೀನಿ ನಾನು. ಆದ್ರೂ 25 ವರ್ಷದಲ್ಲಿ ಕುಸಿಯುವ ಸಂದರ್ಭ ಬರಬಾರ್ದು. ಅದಕ್ಕೋಸ್ಕರ ಸರ್ಕಾರ ಈಗ ತನಿಖೆಯನ್ನು ಘೋಷಣೆ ಮಾಡಿದ್ದಾರೆ. ಆ ತನಿಖೆ ಆದ ನಂತರನೇ ಗೊತ್ತಾಗುತ್ತೆ ಯಾರ ನಿರ್ಲಕ್ಷ್ಯ ಇತ್ತು, ಯಾರ ಜವಾಬ್ದಾರಿ ಇದು, ಹೇಗೆ ಇದಾಗಿದೆ ಅಂತಕ್ಕಂಥದ್ದು ಅದು ತನಿಖೆ ನಂತರ ಗೊತ್ತಾಗುತ್ತೆ. ಈಗಲೂ ಮುಖ್ಯಮಂತ್ರಿಗಳಿಗೆ ನಾನು ಫೋನಲ್ಲಿ ಮುಖಾಂತರ ಮಾತನಾಡಿದೆ, ದೂರವಾಣಿ ಮುಖಾಂತರ. ಅವರು ಹೇಳಿದ್ರು ತನಿಖೆ ಆದ ನಂತರ ಯಾರ್ಯಾರು ಅದಕ್ಕೆ ಹೊಣೆಗಾರಿಕೆ ಯಾರ್ದಿತ್ತು ಎಲ್ಲರ ಮೇಲೆ ಕೂಡ ನಾನು ಕಠಿಣವಾದಂತ ಕ್ರಮ ಇನ್ನೂ ತಗೋತೀನಿ ಅಂತ ಹೇಳಿದ್ದಾರೆ. ಶಿವಾಜಿನಗರ ಸಾಕಷ್ಟು ಜನ